ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ ಇದು. ಸೊ ಇವತ್ತು ನಾನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಅಂದರೆ ನಾನು 4 ಗಂಟೆ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದೇನೆ. ರಾತ್ರಿ ಬಿರಿಯಾನಿ ಮಾಡಿದ್ನಲ್ಲ, ದೊನ್ನೆ ಬಿರಿಯಾನಿ ಮಾಡಿದ್ದೆ. ಸೊ ಅದೂ ಇದ್ದೆ. ಹಾಗೆಯೇ ಸ್ವಲ್ಪ ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಮಾಡಿ ಮೊಟ್ಟೆದು ಗಸಿ ಥರ ಮಾಡೋಣ ಅಂತೇಳಿ ಮೊಟ್ಟೆ ಮಸಾಲ ಥರ ಮಾಡೋಣ ಅಂತೇಳಿ. ಸೊ ಇವಾಗ ಅದನ್ನು ಮಾಡೋದಕ್ಕೆ ಇಲ್ಲಿ ಚಪಾತಿದು ಹಿಟ್ಟು ಕಲಸಿಡ್ತಾ ಇದ್ದೀನಿ. ಸೊ ಇವತ್ತು 8ನೇ ಉಪವಾಸ ಸ್ಟಾರ್ಟ್. ಅಂದರೆ ಉಪವಾಸ ನಾವು ಹಿಡಿತಾ ಇರೋದು 8ನೇ ಉಪವಾಸ. ಎಷ್ಟು ಬೇಗ 8 ಉಪವಾಸ ಆಯ್ತೀನಿ. ಬರೀ ಏನು 12 ಉಪವಾಸನೋ 12 ಅಂತಿದ್ದೀನಿ, 22 21 ಅಷ್ಟೇ ಬಾಕಿ ಇರೋದು. ಎಷ್ಟು ಬೇಗ ಮುಗಿತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಉಪವಾಸ. ಇದೇ ಥರ ಎಷ್ಟು ಬೇಗ ದಿನ ಮುಗಿತಾ ಇದೆ ಅಷ್ಟು ಬೇಗ ನಮ್ಮ ಆಯುಸ್ಸು ಕಮ್ಮಿ ಆಗ್ತಾ ಇದೆ. ನಾವು ಅದಂತೂ ನೋಡಲ್ಲ. ನಾವು ಬರೀ ಎಷ್ಟು ಬೇಗ ದಿನ ಹೋಗ್ತಿದೆ, ಎಷ್ಟು ಬೇಗ ದಿನ ಮುಗಿತಾ ಇದೆ ಅಂತೇಳಿ ಇದೇ ಮಾತಾಡ್ಕೋತೀವಿ ಹೊರತು ಅದ್ರ ಜೊತೆಗೆ ನಮ್ಮ ಆಯುಸ್ಸು ಕಮ್ಮಿ ಆಗುತ್ತೆ ಅಂತೇಳಿ ಗೊತ್ತೇ ಆಗಲ್ಲ. ಸೊ ಇವಾಗ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಅದು ಮೊಟ್ಟೆದು ಗಸಿ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ಮಾಡ್ತಾ ಇರೋದು. ಇದು ನಾನು ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆ. ಸೊ ಮಗಳಿಗೆ ಎಲ್ಲ ಬಿರಿಯಾನಿನೇ ಬೇಕು ಅಂತ ಹೇಳಿದ್ಲು. ಸೊ ನನಗೋಸ್ಕರ ಇಲ್ಲಿ ನಾನು ಮೊಟ್ಟೆದು ಗಸಿ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ. ಸೊ ತಂಗಿ ಹಸ್ಬೆಂಡೂ ಬಿರಿಯಾನಿನೇ ತಿಂದರು. ತುಂಬ ಚೆನ್ನಾಗಾಗಿತ್ತು. ದೊಣ್ಣೆ ಬಿರಿಯಾನಿ ಇದೆಯಲ್ವ, ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ತುಂಬಾ ಟೇಸ್ಟಿಯಾಗಿತ್ತು. ಇಫ್ತಾರಲ್ಲಿ ನಾನು ಯಾವಾಗ ಉಪವಾಸ ಸ್ಟಾರ್ಟ್ ಆಗಿದೆ ಆವಾಗಿಂದ ಇಫ್ತಾರಲ್ಲಿ ನೈಟು ಫುಡ್ಡು ತಿಂತಾಯಿಲ್ಲ. ಅದೇ ನಾವು ಇಫ್ತಾರಿ ಮಾಡ್ಕೋತೀವಲ್ವ ಅದೇ. ಆಮೇಲೆ ರಾತ್ರಿ ನಾಷ್ಟ ಮಾಡೋದು ಅದೆಲ್ಲ ತಿಂತಾನೇ ಇತ್ತಿಲ್ಲ. ಬಟ್ ನಿನ್ನೆ ಮಾತ್ರ ತಿಂದಿರೋದು ನಾನು. ಅಷ್ಟೊಂದು ಟೇಸ್ಟಿಯಾಗಿ ಬಂದಿತ್ತು ಚಿಕನ್ ದೊನ್ನೆ ಬಿರಿಯಾನಿ. ಸೊ ಫ್ರೆಂಡ್ಸ್, ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಗೈಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಇದೆಯಲ್ವ ಅದನ್ನು ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ನಾವು ಹಾಕುವಂತಹ ವೀಡಿಯೋಸ್ ಇದೆಯಲ್ವ ಅದರದ್ದು ನೋಟಿಫಿಕೇಷನ್ ಬರುತ್ತೆ. ನಾವು ಹಾಕಿದ ತಕ್ಷಣ ನಿಮಗೇನು ವೀಡಿಯೋನ ನೋಡ್ಕೋಬೋದು. ಸೊ ಇಲ್ಲಿವಾಗ ತಂಗಿನೂ ಎದ್ದಿದ್ದಾಳೆ. ಅವರಿಗೆ ಟೀ ಬೇಕು. ನಾನು ಟೀ ಎಲ್ಲ ಕುಡಿಯಲ್ಲ. ಇವಾಗಂತಲ್ಲ, ರಂಜಾನಲ್ಲಂತಲ್ಲ, ಯಾವಾಗಲೂ ನಾನು ಟೀ ಅಂತೂ ಕುಡಿಯೋದೇ ಇಲ್ಲ. ಸೊ ಅವಳು ಇಲ್ಲಿ ಟೀ ಇಟ್ಕೋತಾ ಇದ್ದಾಳೆ. ಅವರಿಗೆ ಅಂದರೆ ಅವಳಿಗೆ ಅಂತಲ್ಲ, ಎಲ್ರಿಗೂ ಅದೇ ಟೀ ಕುಡಿದು ಅಭ್ಯಾಸ ಇರೋರು ಇರ್ತಾರಲ್ವ, ಅವರಿಗೆ ಸಹರಿಯಲ್ಲಿ ಟೀ ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ತಲೆನೋವೆಲ್ಲ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಟೀ ಇಡ್ತಾ ಇದ್ದಾಳೆ. ನಾನಿಲ್ಲಿ ಮೊಟ್ಟೆದು ಗಸಿ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಎಣ್ಣೆಗೆ ಇಲ್ಲಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನಂತರ ಇಲ್ಲಿ ಸ್ವಲ್ಪ ಟೊಮೆಟೊ ಹಣ್ಣು ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ನಾನಿಲ್ಲಿ 3 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ಬೇಗ ಟೊಮೆಟೊ ಸಾಫ್ಟ್ ಆಗಲಿ ಅಂತೇಳಿ. ಸೊ ಇದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಟೊಮೆಟೊ ಹಣ್ಣು ಸಾಫ್ಟ್ ಆಗೋ ತನಕ. ಇವಾಗ ಇದಕ್ಕೆ ಮಸಾಲೆಗಳು ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರನ್ನು, ಗರಂ ಮಸಾಲ ಪೌಡರ್ ಇದೆಯಲ್ವ, ಆಮೇಲೆ ಧನಿಯಾ ಪುಡಿ, ಇಷ್ಟು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇರೋದು. ಅಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಚಪಾತಿ ಜೊತೆಗೆ ಚೆನ್ನಾಗಾಗುತ್ತೆ. ನೈಟ್ ಟೈಮಲ್ಲಿ ಅಂದರೆ ಸಹಾರಿ ಟೈಮಲ್ಲಿ ಈ ಥರ ಫಿಶ್ ಕರಿ ಎಲ್ಲ ಅಷ್ಟೊಂದು ತಿನ್ನೋದಕ್ಕೆ ಒಂಥರ ವಾಂತಿ ಬಂದಾಗುತ್ತೆ. ಫಿಶ್ ಫ್ರೈ ಓಕೆ, ಗಂಜಿ ಜೊತೆಗೆ ಫಿಶ್ ಫ್ರೈ ತಿನ್ಕೋಬೋದು. ಬಟ್ ಈ ಫಿಶ್ ಕರಿಯಲ್ಲಿ ಇದೆಯಲ್ವ ಅದೆಲ್ಲ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಈ ಥರ ಹುಳಿಯಾಗಿ ಚಟ್ಪಟವಾಗಿ ಏನಾದರೂ ಇದ್ದರೆ ಸಹಾರಿಯಲ್ಲಿ ತಿನ್ಕೋಬೋದು. ಸೊ ಇವಾಗ ಎಲ್ಲ ಮಸಾಲೆಗಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ, ಬೇಯೋದಕ್ಕೆ ಇಡ್ತೀನಿ. ನಂತರ ನಾನಿಲ್ಲಿ ಮೊಟ್ಟೆನ ಡ್ರಾಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ಡ್ರಾಪ್ ಮಾಡಿದ ನಂತರ ಮೇಲ್ಗಡೆಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮುಚ್ಚಿ ನಾನು ಇದನ್ನು ಬೇಯೋದಕ್ಕೆ ಇಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ನಾನು ಸಹರಿದೆಲ್ಲ ವೀಡಿಯೋ ಮಾಡಲ್ಲ, ಯಾಕಂದರೆ ಟೈಮ್ ಸಾಕಾಗಲ್ಲ. ಅಂದರೆ ನಾವು ನಾರ್ಮಲಾಗಿ ಅಡುಗೆ ಮಾಡೋ ಥರ ಅಲ್ವಲ್ಲ, ವೀಡಿಯೋ ಮಾಡೋದಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಬಟ್ ಕೆಲವರು ನೀವು ಸಹರಿಗೆ ಏನು ತಿಂತೀರಂತೆಲ್ಲ ತೋರಿಸಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನು ಅಂದರೆ ಯೂಶ್ವಲಿ ಡೈಲಿ ಮಾಡಲ್ಲ, ನಾನು ಸ್ಪೆಷಲಾಗಿ ಡೈಲಿ ಮಾಡಲ್ಲ. ಬಟ್ ಇವತ್ತು ಚಪಾತಿ ತಿನ್ನೋಣ ಅಂತೇಳಿ ಆಸೆ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸಹರಿಗೆ ಚಪಾತಿ ಮಾಡ್ಕೋತಾ ಇರೋದು.
ಅಷ್ಟೊತ್ತಿಗೆ ಮಗಳೂ ಎದ್ದಿದ್ದಾಳೆ ಇಲ್ಲಿ. ಮಾಶಾಲ್ಲ ಎಲ್ಲ ಉಪವಾಸ ಇಷ್ಟರ ತನಕ ಎಷ್ಟು ಉಪವಾಸ ಆಯಿತೋ ಅಷ್ಟು ಉಪವಾಸ ಹಿಡ್ದಿದ್ದಾಳೆ. ಎಲ್ಲ ಉಪವಾಸನೂ ಚೆನ್ನಾಗಿ ಹಿಡಿಯೋದಕ್ಕೆ ಅಲ್ಲ ಅವಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರೇ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಮೊಟ್ಟೆದು ಮಸಾಲ ರೆಡಿ ಆಗಿದೆ. ಸೊ ಇವಾಗ ನಾನಿಲ್ಲಿ ಚಪಾತಿನೂ ಮೊಟ್ಟೆದು ಅದೇ ಮಸಾಲ ಮಾಡಿದ್ದೀನಲ್ವ ಎಗ್ ಡ್ರಾಪಿದು ಅದು ತಿಂತೀನಿ. ನನ್ನ ಮಗಳು ಬಿರಿಯಾನಿ ಬೇಕು ಅಂತ ಹೇಳಿದ್ಲು. ಸೊ ಅವಳಿಗೋಸ್ಕರ ಬಿರಿಯಾನಿ ಹಾಕ್ಕೊಡೋಣ ಅಂತೇಳಿ. ಅವಳಿಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಯಾವ ಟೈಮಿಗೆ ಬೇಕಾದರೂ ಕೊಟ್ಟರು ತಿಂತಾಳೆ ಬಿರಿಯಾನಿ. ಅಷ್ಟೊಂದು ಇಷ್ಟ ಅವಳಿಗೆ ಬಿರಿಯಾನಿ. ಎಲ್ಲ ಟೈಪಿದ ಬಿರಿಯಾನಿ ಅಂದರೆ ಅವಳಿಗೆ ಯಾವ ಟೈಪ್ ಆದರೂ ಪರವಾಗಿಲ್ಲ, ಬಿರಿಯಾನಿ ಅಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾಳೆ. ಸೊ ಇವಾಗ ನಮ್ಮದು ಸಹಾರಿ ಎಲ್ಲ ಆಗಿದೆ. ಇವಾಗ ನಮಾಜ್ ಮಾಡ್ತಾ ಇದ್ದಾಳೆ ನನ್ನ ಮಗಳೂ. ಅವಳಾದ್ಮೇಲೆ ನಾನು ನಮಾಜ್ ಮಾಡೋಣ ಅಂತೇಳಿ. ಓದಿ ನಮಾಜೆಲ್ಲ ಆದಮೇಲೆ ಆವಾಗಲೇ ನಾನು ಬಟ್ಟೆ ವಾಶಿಗೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಇತ್ತು, ಯಾಕೆಂದರೆ ನಿನ್ನೆ ನಾನು ಬಟ್ಟೆ ತೊಳೆದಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಅದನ್ನು ವಾಶಿಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಇವಾಗ ವಾಶೆಲ್ಲ ಆಗಿದೆ. ಇವಾಗ ಅದನ್ನು ಡ್ರೈ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದಿರೋದು, ಮಲಗಿಲ್ಲ ನಾನು. ಯಾಕಂದರೆ ಸಹಾರಿಯಲ್ಲಿ ಮಲಗಿದ್ರೆ ಆಮೇಲೆ ನನಗೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡ್ಸೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಹಾರಿಗೆ ಎದ್ದರೆ ನಾನು ಮಲಗಲ್ಲ. ಇವಾಗಂತಲ್ಲ, ಮೊದಲಿಂದನೇ. ಅಂದರೆ ಮಕ್ಕಳು ಚಿಕ್ಕವ್ರು ಇದ್ರಲ್ವ, ಸ್ಕೂಲಿಗೆ ಮದ್ರಸಕ್ಕೆಲ್ಲ ಹೋಗ್ತಾ ಇತ್ತಿಲ್ವಲ್ಲ, ಆವಾಗ ನಾನು ಮಲ್ಕೋತಾ ಇದ್ದೆ. ಇವಾಗ ನಾನು ಮಲ್ಕೊಳ್ಳಲ್ಲ. ಸೊ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಆಗಿದೆ ನಂದು. ಬೆಳಿಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ಕಂಟಿನ್ಯೂಸ್ ಆಗಿ. ಇವಾಗ 9:45 ಅಷ್ಟಾಯಿತು. ಸೊ ಇವಾಗ ಇವತ್ತಿದ್ದು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ನಾನು, ಅದಕ್ಕೋಸ್ಕರ ಇಲ್ಲಿ ವೈಫೈನೂ ವರ್ಕ್ ಆಗ್ತಾ ಇಲ್ಲ. ಸೊ ಅಮ್ಮನ ಮನೆಗೆ ಹೋಗಿ ಆಮೇಲೆ ಬರೋಣ ಅಂತೇಳಿ ಅಲ್ಲೇ ಹೋಗಿ ವೈಫೈಯಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ಆಮೇಲೆ ಬರ್ತೀನಿ ಅಂತೇಳಿ. ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಈ ಕಡೆಯಿಂದ ಆಗಿ ಹೋಗೋದಲ್ವ, ದೂರಾಗಿ ಹೋಗೋದಕ್ಕೇ ಒಂಥರ ಉದಾಸೀನ ಆಗ್ತಾ ಇದೆ. ಸೊ ಅಮ್ಮನ ಮನೆಗೆ ಹೋಗಿದ್ಮೇಲೆ ನಾನು ವೀಡಿಯೋ ಮಾಡಿಲ್ಲ. ಆಮೇಲೆ ಚೆನ್ನಾಗಿ ಅಂದರೆ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದಿರೋದಲ್ವ, ಮಲಗಿಲ್ಲ. ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ಮಲಗಿ ಇವಾಗ 3 ಗಂಟೆ ಆಗುವಾಗ ಎದ್ದಿರೋದು. ಅಂದರೆ ಮಲಗಿರೋದು ಝೊಹರಿದು ನಮಾಜೆಲ್ಲ ಆದಮೇಲೆ ಮಲಗಿರೋದು. 1:30-2 ಗಂಟೆ ಆಗಿದೆ ಓದಿ ಎಲ್ಲ ಮಲಗುವಾಗ. ಸೊ ಮಲಗಿ ಇವಾಗ ಎದ್ದು ಹೇಳೋಷ್ಟೊತ್ತಿಗೆ ಅಮ್ಮ ಆಲೂಗಡ್ಡೆನೂ ಬೇಯಿಸಿಟ್ಟಿದ್ರು. ಸೊ ಇವಾಗ ಆಲೂಗಡ್ಡೆದು ಅದೇ ಹೇಳಿದ್ನಲ್ಲ, ನಮ್ಮ ಮನೇಲಿ ಬೋಂಡ ಅಂತೂ ಡೈಲಿ ಇದ್ದೇ ಇರುತ್ತೆ. ಸೊ ಅದೇ ಬೋಂಡ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಅಮ್ಮ ಉದ್ದಿನ ಬೇಳೆ ಇದೆಯಲ್ವ, ಅದನ್ನು ವಾಶ್ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ನಮ್ಮ ಅಪ್ಪನಿಗೆ ಉದ್ದಿನ ವಡೆ ಇದೆಯಲ್ವ, ಅದು ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಇವತ್ತು ಉದ್ದಿನ ವಡೆ ಮಾಡ್ತೀನಿ, ಆಲೂಗಡ್ಡೆ ಬೋಂಡ ಮಾಡ್ತೀನಿ. ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಬರುತ್ತಲ್ವ, ಅದನ್ನು ಮಾಡೋಣ ಅಂತೇಳಿ. ಇವತ್ತೇನು ಸ್ಪೆಷಲ್ ಅಂತೇಳಿ ಏನು ಮಾಡೋಲ್ಲ, ಯಾಕಂದರೆ ಅನ್ಪ್ಲ್ಯಾನ್ಡ್ ಅಲ್ವಾ ಅಮ್ಮನ ಮನೇಲಿ ಇವತ್ತು ಇಫ್ತಾರ್ ಅನ್ಪ್ಲ್ಯಾನ್ಡ್. ಸೊ ಹಾಗಾಗಿ ಅಂಗಡಿಯಿಂದ ತಗೊಬರೋದಕ್ಕೆಲ್ಲ ಜನನೂ ಇಲ್ಲ, ಇವಾಗ ಹೋಗೋದಕ್ಕೂ ಉದಾಸೀನ ಆಗುತ್ತೆ. ಸೊ ಅದಕ್ಕೋಸ್ಕರ ಸಾಕು, ಡೈಲಿ ಚಿಕನ್ನು ಅದಿದ್ದೇ ತಿನ್ನೋದಕ್ಕಿಂತ ಈ ಥರನೂ ತಿನ್ಬೋದು. ಸೊ ಅದಕ್ಕೋಸ್ಕರ ಈ ಥರದ್ದು ಮಾಡ್ತಾಯಿದ್ದೀನಿ. ಇವತ್ತು ಬರೀ ವೆಜ್ಜಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಉದ್ದಿನ ವಡೆದು ಹಿಟ್ಟು ರೆಡಿ ಆಗಿದೆ. ಹಾಗೆಯೇ ಮೆಣಸಿನ್ಕಾಯಿನೂ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಮೊನ್ನೆ ವೆಜಿಟೇಬಲ್ಸ್ ಎಲ್ಲ ತಗೊಬಂದಿರೋದು, ಬಟ್ ಮಾಡೇ ಇಲ್ಲ ಅದು. ಸೊ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತೇಳಿ. ಹಾಗೆಯೇ ನಮ್ಮ ಅಮ್ಮನೂ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಚಿಕನನ್ನೆಲ್ಲ ಬೇಯಿಸಿ ರೆಡಿ ಮಾಡಿರ್ತಾರೆ. ಅಂದರೆ ಇನ್ಸ್ಟೆಂಟ್ ಕೆಲಸ ಆಗೋದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಂತರನೇ ಎಲ್ಲನೂ ಅಮ್ಮ ಇದಂತಲ್ಲ, ಎಲ್ಲನೂ ಜಾಸ್ತಿಯಾಗಿ ಅದೇ ಥರ ರೆಡಿ ಮಾಡ್ಕೊಂಡಿಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, ನನ್ನದು ಇಲ್ಲಿ ಬಟ್ಟೆ ಎಲ್ಲ ಒಣಗಿದೆ, ತೆಗ್ದಿಲ್ಲ. ಇವಾಗ ಮನೆಗೆ ಹೋಗ್ತೀನಿ. ವಾಲೇಕುಮ್ ಅಸ್ಸಲಾಮ್. ನಿಂಗೆ ದುಡಿಗೆ ಬಂದು ಅಂಕಲ್ ಹಾಕ್ಯಮ್ಮ. ಬ್ಯಾಗ್ ಎಲ್ಲ ಬ್ಯಾಗ್ ಬೇಕು. ಸೊ ಫ್ರೆಂಡ್ಸ್, ಇವಾಗ ನಾನು ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದೇನೆ. ಯಾಕೆಂದರೆ ನಾನು ಬೆಳಿಗ್ಗೆ ಹೋಗಿರೋದು ವಿಡಿಯೋ ಅಪ್ಲೋಡ್ ಮಾಡಿ ವಾಪಸ್ ಬರೋಣ ಅಂತೇಳಿ. ಬಟ್ ನಾನು ವಾಪಸ್ ಬಂದಿಲ್ಲ, ಅಮ್ಮನ ಮನೇಲಿ ಇದ್ದೆ. ಅಲ್ಲೇ ಹೋಗಿ ಮಲಗಿ ಎಲ್ಲ ಇದ್ದಾದ್ಮೇಲೆ ಅಮ್ಮ ಅಂದರು ಇಲ್ಲೇ ಇಫ್ತಾರ್ ಮಾಡಿ ಹೋಗಿ ಅಂತೇಳಿ. ಸೊ ಅದಕ್ಕೋಸ್ಕರ ಅಲ್ಲೇ ಇವತ್ತು ಇಫ್ತಾರ್ ಮಾಡ್ಕೊಂಡು ಬರೋಣ ಅಂತೇಳಿ. ಅಂದರೆ ಇಫ್ತಾರ್ ಪಾರ್ಟಿ ಅಲ್ಲ ಇವತ್ತು ನಮ್ಮ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ ಇನ್ಶಾಲ್ಲ ಸ್ಯಾಟರ್ಡೆ ಅಥವಾ ಸಂಡೇ ಮಾಡ್ತಾರೆ. ಬಟ್ ನಾವು ಸುಮ್ಮನೆ ಈ ಥರ ಹೋಗಿರೋದು. ಅಮ್ಮ ಅಂದರು ಇವತ್ತು ಇಲ್ಲೇ ಇಫ್ತಾರ್ ಮಾಡಿ ಅಂತೇಳಿ. ಸೊ ಅದಕ್ಕೋಸ್ಕರ ಅಲ್ಲೇ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದೀನಿ ಇಫ್ತಾರಿದ್ದು. ಸೊ ಇವಾಗ ಹಸ್ಬೆಂಡ್, ನಾನು ಬೆಳಿಗ್ಗೆ ಅದೇ ಹೋಗಿ ಬರ್ತೀನಿ ಅಂತೇಳಿ ಹೋಗಿರೋದಲ್ವ, ಹಾಗಾಗಿ ಹಸ್ಬೆಂಡಿದ್ದು ಬಟ್ಟೆ ಏನು ತಗೊಂಡು ಹೋಗಿಲ್ಲ. ಅದಕ್ಕೋಸ್ಕರ ಇವಾಗ ಹಸ್ಬೆಂಡ್ ಬಂದಿದ್ದಾರೆ ಮನೆಗೆ. ಅವ್ರು ಸ್ನಾನ ಮಾಡಿ, ಕೀ ನಮ್ಮ ಹತ್ರನೇ ಇತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಅವರು ಸ್ನಾನ ಮಾಡ್ತಾರಲ್ವ, ಅದಕ್ಕೋಸ್ಕರ ಬಂದ ತಕ್ಷಣವೇ ಇವಾಗ ಬಂದಿದ್ದೀನಿ. ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತೀನಿ. ಅಂದರೆ ಹಸ್ಬೆಂಡ್ ಸ್ನಾನ ಎಲ್ಲ ಮಾಡಿ ಆದಮೇಲೆ ಹೋಗ್ತೀನಿ ನಾನು ವಾಪಸ್ ಅಮ್ಮನ ಮನೆಗೆ. ಆಮೇಲೆ ಇಫ್ತಾರೆಲ್ಲ ಆದಮೇಲೆ ಇಲ್ಲಿಗೆ ಬರೋಣ ಅಂತೇಳಿ.
ಸೊ ಫ್ರೆಂಡ್ಸ್, ಇವಾಗ ಒಣಗೋದಕ್ಕೆ ಹಾಕಿರೋ ಬಟ್ಟೆ ಎಲ್ಲ ತಗೊ ಬಂದಿದ್ದೀನಿ. ಇವಾಗ ಅದನ್ನು ಮಡ್ಚೋದಕ್ಕೆ ನನಗೆ ಟೈಮ್ ಇಲ್ಲ, ಸೊ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಇವಾಗ ಮಡ್ಚೋದಕ್ಕೆ ಟೈಮ್ ಇಲ್ಲ, ಇವಾಗ ನಾನು ಇವಾಗ ಅದನ್ನು ಮಡಿಸಲ್ಲ ನಾನು. ಆಮೇಲೆ ಅಮ್ಮನ ಮನೆಗೆ ಹೋಗಿ ಆಮೇಲೆ ಬಂದು ಮಡಿಸ್ತೀನಿ. ಯಾಕಂದರೆ ಇವಾಗ ಆಲ್ರೆಡಿ ಟೈಮ್ ಆಯಿತು, 5 ಗಂಟೆ ಆಯಿತು. ಇವಾಗ ಪ್ರಿಪ್ರೇಷನ್ ಮಾಡಿಟ್ಟು ಬಂದಿರೋದು ಮಾತ್ರ, ಇನ್ನೂ ಫ್ರೈ ಏನು ಆಗಿಲ್ಲ. ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ, ಹೋಗಿ ಆಮೇಲೆ ಬಂದಾದ್ಮೇಲೆಲ್ಲ ಏನು ಮಡಚಿ ಎಲ್ಲ ಇಡ್ತೀನಿ ಅಂತೇಳಿ. ಸೊ ಇವಾಗ ನಾನು ಹೋಗ್ತೀನಿ, ಫಸ್ಟ್ ಅಮ್ಮನ ಮನೆಗೆ ಹೋಗ್ತೀನಿ. ಅಜ್ಜಿ ನಾ ಫೋಟಾ ನೀ ಡ್ರೆಸ್ ಇಡ್ತು ಬಾ. ಏಯ್ ನಾ ಫೋಟಾ ಅವ್ಳು ಬರುವಲ್ಲ, ನಾ ಕೊಂಡೇನೆ ಯಾರೈತಲ್ಲೇ. ಹಾಂ ಅವ್ಳು ಬಂಡಲ್ಲ, ಅವ್ಳು ಕಲ್ಕಿರೋ. ಸೊ ಇವಾಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಅದೇ ಇದನ್ನು ನಾನು ಹೋಗುವಾಗ ಉಪ್ಪು ಆಮೇಲೆ ವಿನಿಗರ್ ಇದೆಯಲ್ವ ಅದರದ್ದು ನೀರಲ್ಲಿ ಸೋಕ್ ಮಾಡಿಟ್ಟು ಹೋಗಿದ್ದೆ. ಯಾಕೆಂದರೆ ಸ್ವಲ್ಪ ಖಾರ ಏನಾದರೂ ಇದ್ದರೆ ಅದು ಹೀರ್ಕೊಳ್ಳಿ ಅಂತೇಳಿ. ಸೊ ಇವಾಗೆಲ್ಲ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಬ್ಯಾಟರಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತೇಳಿ. ಯಾಕೆಂದರೆ ನಾವು ಈ ಥರ ನಾರ್ಮಲಾಗಿ ಈ ಥರನೇ ಫ್ರೈ ಮಾಡ್ಕೊಂಡು ತಿನ್ನೋದಲ್ವ. ಬಟ್ ಇದ್ರ ಒಳಗಡೆ ನಾನು ಸ್ಪೆಷಲಾಗಿ ಏನು ಮಾಡಿದ್ದೀನಿ ಅಂದರೆ, ಈರುಳ್ಳಿನೂ ಕೊತ್ತಂಬರಿ ಸೊಪ್ಪಿದೆಯಲ್ವ ಅದನ್ನು ಫೈನಾಗಿ ಚಾಪ್ ಮಾಡಿ ಅದ್ರ ಒಳಗಡೆಗೆ ಫಿಲ್ ಮಾಡಿದ್ದೀನಿ. ಆಮೇಲೆ ಮೇಲ್ಗಡೆಗೆ ಸ್ವಲ್ಪ ಖಾರದ ಪುಡಿನೂ ಉಪ್ಪು ಹಾಕಿರೋದು. ತುಂಬಾ ಚೆನ್ನಾಗಾಗಿತ್ತು. ನಾನು ಅಂದ್ಕೊಂಡೇ ಇತ್ತಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಇಫ್ತಾರಿಗೆ ಅಂತೇಳಿ, ವೇಸ್ಟ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಆದ್ರೂ ಮಾಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದ್ರದ್ದು ರೆಸಿಪಿನೂ ನಾನು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸಲ್ಲಿ. ಎಲ್ಲರೂ ನೋಡಿ ಚೆಕ್ ಮಾಡ್ಕೊಳ್ಳಿ, ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಇಫ್ತಾರಿಗೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಮಾಡುವಾಗ ಮಾತ್ರ ನಾವು ಈ ಮೆಣಸಿನ್ಕಾಯಿ ಇದೆಯಲ್ವ ಇದನ್ನು ವಿನಿಗರ್ ಮತ್ತು ಉಪ್ಪು ನೀರಲ್ಲಿ ಒಂದು 15 ನಿಮಿಷ ಆದ್ರೂ ಸೋಕ್ ಮಾಡಿಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು 10 ನಿಮಿಷ ಆದ್ರೂ ಅದನ್ನು ಸೋಕ್ ಮಾಡಿಟ್ಕೊಳ್ಳಿ. ಆವಾಗ ಅದರದ್ದು ಎಕ್ಸ್ಟ್ರಾ ಸ್ಪೈಸಿನೆಸ್ ಏನಾದರೂ ಇದ್ದರೆ ಎಲ್ಲನೂ ಹೀರ್ಕೊಳ್ಳುತ್ತೆ. ಸೊ ಇವಾಗ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಫ್ರೈ ಮಾಡಿ ಆಗಿದೆ. ಹಾಗೆಯೇ ಇಲ್ಲಿ ನಾನು ಮೆದುವಡ ಇದೆಯಲ್ವ ಅದನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಅದ್ರ ಜೊತೆಗೆ ಇಲ್ಲಿ ಚಟ್ನಿನೂ ರೆಡಿಯಾಗಿದೆ. ಸೊ ಇವಾಗ ಇಫ್ತಾರ್ಗೂ ಟೈಮ್ ಆಯಿತು. ಇವಾಗೆಲ್ಲರೂ ಕೂತ್ಕೊಂಡು ಇಫ್ತಾರ್ ಮಾಡೋದಕ್ಕೆ ಕೂತಿದ್ದೀವಿ. ಇನ್ನೂ 10 ನಿಮಿಷ ಇದೆ. ಸೊ ಹಾಗಾಗಿ ಎಲ್ಲರೂ ಕೂತಿದ್ದಾರೆ. ಇವಾಗ ಒಂದು 5 ನಿಮಿಷ ಇರುವಾಗ ಕೂತ್ಕೊಂಡೆಲ್ಲ ದುವಾ ಮಾಡ್ಕೊಂಡು ಆಮೇಲೆ ಎಲ್ಲರೂ ಒಟ್ಟಿಗೆ ಇಫ್ತಾರ್ ಮಾಡ್ತೀವಿ. ಇದು ಅಂದರೆ ಅನ್ಪ್ಲ್ಯಾನ್ಡಾಗಿ ಮಾಡಿರೋದು. ಪ್ಲ್ಯಾನ್ ಏನು ಇತ್ತಿಲ್ಲ ಅಮ್ಮನ ಮನೇಲಿ ಇವತ್ತು ಇಫ್ತಾರ್ ಆಗೋದು. ಬಟ್ ಅನ್ಪ್ಲ್ಯಾನ್ ಆಗಿ ಇಫ್ತಾರ್ ಆಯಿತು ಅಮ್ಮನ ಮನೆಯಲ್ಲಿ. ಸೊ ಇವಾಗ ಇಫ್ತಾರ್ ಎಲ್ಲ ಆಗಿ ನಮಾಜ್ ಎಲ್ಲ ಆಗಿದೆ. ಇವಾಗ ನಾನಿಲ್ಲಿ ನಮಾಜ್ ಮಾಡ್ತಾ ಇದ್ದೆ. ಆವಾಗ ನನ್ನ ಮಗಳು ಬಂದು ನನ್ನ ಹತ್ರ ಕೇಳ್ತಾ ಇದ್ದಾಳೆ, ನೀನು ಏನು ದುವಾ ಮಾಡಿದ್ದೀಯ ಅಂತೇಳಿ. ಆವಾಗ ಕೇಳ್ತಾ ಇದ್ಲು. ಅದಕ್ಕೋಸ್ಕರ ಅವಳ ಹತ್ರ ಕೇಳ್ತಾ ಇದ್ದೀನಿ, ನೀನೇನು ದುವಾ ಮಾಡ್ತೀಯ ಅಂತೇಳಿ. అది എങ്ങനെ അപ്പത്തിലപ്പ മറക്കുറു എങ്ങനെ മറക്കുറു അല്ല പോ ഓലെടു പോ ಅಲಿನಾ ಪೋದರ್ ತಿನ್ಸ್ಕರಿಪು ಬೇಗನೆ. ನನ್ನ ಚಿಕ್ಕ ಮಗಳು ಸುಮ್ಮನೆ ಕೂತಿದ್ರು ಅವಳಿಗೆ ಉಪದ್ರ ಮಾಡ್ತಾನೆ ಇರ್ತಾಳೆ. ನನ್ನ ದೊಡ್ಡ ಮಗಳು ಅವಳನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಆಮೇಲೆ ಇವಳು ಹೋಗಿ ಹೊಡಿತಾಳೆ. ದೊಡ್ಡವಳು ಅಂತಲೂ ನೋಡಲ್ಲ, ಹೊಡೆದು ಬಿಡ್ತಾಳೆ. ಸೊ ಆ ಥರ ಇವಾಗ ಮಾಡ್ತಾಯಿದ್ರು. ಇವಾಗ ನೋಡಿ ನಮ್ಮ ಅಪ್ಪಂದು ಎಲ್ಲ ಪುಳ್ಳಿರು ಅಂತಾರಲ್ವ, ಮೊಮ್ಮಕ್ಕಳೆಲ್ಲ ಪ್ರೀತಿ ಇದೆ. ಆದರೆ ಇದು ಒಂದು ಸ್ವಲ್ಪ ಜಾಸ್ತಿ ದೊಡ್ಡದಲ್ವಾ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಪ್ರೀತಿ ಅಂತ ಹೇಳ್ಬೋದು. ಇಫ್ತಾರಿ ಎಲ್ಲ ಆದಮೇಲೆ ಅಮ್ಮನ ಮನೇಲಿ ಊಟ ಎಲ್ಲ ರಾತ್ರಿದು ಡಿನ್ನರ್ ಎಲ್ಲ ಆದಮೇಲೆ ಮನೆಗೆ ಬರೋಣ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಅಲ್ಲೇ ಮಲ್ಕೊಂಡ್ಬಿಟ್ಟೆ, ನಾನು ಬಂದಿಲ್ಲ. ಇವಾಗ ನಾನು ಮನೆಗೆ ಬರ್ತಾ ಇದ್ದೀನಿ. ಯಾಕಂದರೆ ಮಕ್ಕಳದ್ದು ಯೂನಿಫಾರ್ಮ್ ಇದೆ, ಆಮೇಲೆ ಹಸ್ಬೆಂಡಿದು ಡ್ರೆಸ್ ಎಲ್ಲ ಇಲ್ಲೇ ಇದೆ. ಸೊ ಅದನ್ನು ತಗೊಂಡು ಹೋಗೋಣ ಅಂತೇಳಿ ಇವಾಗ ನಾನಿಲ್ಲಿ ಮನೆಗೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಅದೇ ಮಕ್ಕಳದ್ದು ಯೂನಿಫಾರ್ಮಲ್ಲಿ ಇದೆಯಲ್ವ, ಹಸ್ಬೆಂಡಿದು ಡ್ರೆಸ್ ಇದೆ, ಆಮೇಲೆ ನನ್ನ ಚಿಕ್ಕ ಮಗಳದ್ದು ಅವ್ರಿಗೆ ಟಿಫನ್ ತೊಗೊಂಡು ಹೋಗೋದಕ್ಕಿದೆಯಲ್ವ, ಅವಳು ಉಪವಾಸ ಹಿಡಿಯಲ್ವಲ್ಲ, ಅವಳದ್ದು ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಇದೆ.
ಸೊ ಅದನ್ನು ತಗೊಂಡು ಹೋಗೋಣ ಅಂತೇಳಿ ಇವಾಗ ಬಂದಿದ್ದೀನಿ. ಇವಾಗ ಅದನ್ನು ತಗೊಂಡು ಹೋಗಿ ವಾಪಸ್ ಅಮ್ಮನ ಮನೆಗೆ ಹೋಗ್ತೀನಿ. ನಿನ್ನೆಯಿಂದ ಬರೀ ಇದೇ ಆಗ್ತಾಯಿದೆ, ಅಮ್ಮನ ಮನೆಯಿಂದ ನಮ್ಮ ಮನೆಗೆ, ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಇದೇ ಆಗ್ತಾಯಿದೆ. ಸೊ ಇವಾಗ ಅದನ್ನು ತಗೊಂಡು ಹೋಗಿ ಅವ್ರನ್ನ ಅಲ್ಲೇ ಸ್ಕೂಲಿಗೆಲ್ಲ ರೆಡಿ ಮಾಡಿಸಿ ಅಲ್ಲಿಂದನೇ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ನಂತರ ಇಲ್ಲಿಗೆ ಬರೋಣ ಅಂತೇಳಿ. ಸೊ ಇವಾಗ ಹೋಗ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕುವಂತಹ ವೀಡಿಯೋಸ್ದು ಏನು ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಆವಾಗ ನಿಮಗೆ ನಾವು ವಿಡಿಯೋ ಹಾಕಿದ ತಕ್ಷಣ ನೋಡ್ಕೋಬೋದು. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.